ಈ ಒಂದು ವಿಡಿಯೋದಲ್ಲಿ ಮಹಿಳೆಯರಲ್ಲಿ ತುಂಬಾನೇ ಕಾಮನ್ ಆಗಿ ಕಂಡು ಬರ್ತಕ್ಕಂಥ ಒಂದು ಸಮಸ್ಯೆ, ಬಟ್ ಅದನ್ನ ಯಾರು ಅಷ್ಟು ಫ್ರೀ ಆಗಿ ಹೇಳ್ಕೊಳ್ದೆ ಇರ್ತಕ್ಕಂಥ ಒಂದು ಸಮಸ್ಯೆ, ಅಂದ್ರೆ ಸಂಕೋಚ ಪಟ್ಕೊಂಡು ಹೇಳ್ಕೊಳ್ಳೋದಿಲ್ಲ. ಅದು ಏನು ಅಂತಂದ್ರೆ ವೆಜೈನಲ್ ಇಚ್ಚಿಂಗ್ ಅಥವಾ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಉಂಟಾಗುವಂತಹ ಒಂದು ತುರಿಕೆ. ಓಕೆ, ಇದು ಯಾಕೆ ಇಚ್ಚಿಂಗ್ ಯಾಕೆ ಕಂಡು ಬರುತ್ತೆ, ಇದಕ್ಕೆ ಯಾವುದೇ ರೀತಿಯಂತ ಒಂದು ಟ್ರೀಟ್ಮೆಂಟ್ ನ ತಗೋಬೇಕು, ಮತ್ತು ಮನೆಯ ಮದ್ದುಗಳು ಯಾವುದು ಅವೈಲಬಲ್ ಇದೆ, ಯಾವಾಗ ನಿಮ್ಮ ಡಾಕ್ಟರ್ನ ನೀವು ಭೇಟಿ ಮಾಡಬೇಕು ಅನ್ನೋದನ್ನ ನೋಡೋಣ. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಸ್ಕಿನ್ ಏನಿರುತ್ತೆ, ಚರ್ಮ ಏನಿರುತ್ತೆ, ಅದು ಬಹಳ ತೆಳುವಾಗಿರುತ್ತೆ ಮತ್ತೆ ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಬೇರೆ ಅಂಗಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಬಹಳ ತಿನ್ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ, ಮತ್ತೆ ಹಾರ್ಮೋನಲ್ ಡಿಪೆಂಡೆಂಟ್. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಈಸ್ಟ್ರೋಜನ್ ಏನು ಏರುಪೇರು ಇರುತ್ತೆ, ಹಾರ್ಮೋನ್ಸ್ ಏನಿರುತ್ತೆ, ಅದು ಆ ಸ್ಕಿನ್ ಮೇಲೂ ಸಹ ಪ್ರಭಾವವನ್ನ ಬೀರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಂತ ಸ್ವಲ್ಪ ಏರುಪೇರು ಆದ್ರೂ ಸ್ಕಿನ್ ಅಲ್ಲಿ ಇರಿಟೇಷನ್ ಉಂಟಾಗಿ ಅದು ಇಚ್ಚಿಂಗ್ ತರ ಅಥವಾ ತುರಿಕೆ ತರ ಕಾಣಿಸ್ಕೊಳ್ಳುತ್ತೆ. ಓಕೆನಾ? ಸೊ ಇದು ಈ ನಿಟ್ಟಿನಲ್ಲಿ ತುಂಬಾ ಮೋಸ್ಟ್ ಕಾಮನ್ ಕಾಸ್ ಏನು ಅಂತಂದ್ರೆ ನಾವು ಬಳಸ್ತಕ್ಕಂತಹ ಒಳ ಉಡುಪು ಹೇಗಿರುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್, ತುಂಬಾ ಟೈಟ್ ಆಗಿ ಇರ್ತಕ್ಕಂತಹ ಪ್ಯಾಂಟೀಸ್ ಉಪಯೋಗಿಸೋದ್ರಿಂದ, ಅಥವಾ ಸೆಂಟೆಡ್ ಪ್ಯಾಡ್ಸ್ ಆಗಿರ್ಬೋದು, ಅಥವಾ ಡಿಯೋಡ್ರೆಂಟ್ಸ್ ನ ಕೆಳಗಡೆ ಉಪಯೋಗಿಸೋದ್ರಿಂದ ಸ್ಕಿನ್ ಇರಿಟೇಷನ್ ಆಗಿ ಇಚ್ಚಿಂಗ್ ಆಗುತ್ತೆ. ಇದೇ ಕಾರಣಕ್ಕೆ ನೀವು ಆದಷ್ಟು ಏನು ಒಳ ಉಡುಪು ಏನು ಉಪಯೋಗಿಸ್ತೀರಾ ಅದನ್ನ ಆದಷ್ಟು ಕಾಟನ್ ಆಗಿರಬೇಕು ಮತ್ತೆ ಲೂಸ್ ಆಗಿ ಧರಿಸಬೇಕು. ಆಗ ಗಾಳಿ ಆಡ್ದಾಗ ಆ ಜಾಗ ಏನಿರುತ್ತೆ ಅದು ಡ್ರೈ ಆಗಿರುತ್ತೆ, ಮತ್ತೆ ಇರಿಟೇಷನ್ ಆಗೋದಿಲ್ಲ, ಇಚ್ಚಿಂಗ್ ಆಗೋದಿಲ್ಲ. ಅದೇ ನೀವು ಟೈಟ್ ಅದನ್ನ ಉಪಯೋಗಿಸಿದ್ರೆ ಆ ಜಾಗ ಏನಿರುತ್ತೆ ಆಲ್ರೆಡಿ ಒಂದು ಮಾಯಿಸ್ಟ್ ತೇವಾಂಶಗೊಂಡಿರ್ತಕ್ಕಂಥ ಒಂದು ಜಾಗ. ಟೈಟ್ ಅದನ್ನಾಗಿ ಉಪಯೋಗಿಸಿದ್ರೆ ನಿಮ್ಮ ಲೆಗ್ಗಿನ್ಸ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಈ ರೀತಿಯನ್ನ ಉಪಯೋಗಿಸೋದ್ರಿಂದನೂ ಸಹ ಇರಿಟೇಷನ್ ಜಾಸ್ತಿ ಆಗಿ ಇಚ್ಚಿಂಗ್ ಕಾಣಿಸ್ಕೊಳ್ಬಹುದು. ಎರಡನೇದಾಗಿ ಏನು ಅಂತಂದ್ರೆ ಪುವರ್ ಹೈಜೀನ್ ಅಥವಾ ಓವರ್ ಹೈಜೀನ್. ಪುವರ್ ಹೈಜೀನ್ ಅಂತಂದ್ರೆ ಬೇಕಾದಂತಹ ಶುಚಿತ್ವನ ಕೆಳಗಡೆ ಕಾಪಾಡ್ಕೊಳ್ದೇ ಇರೋದು. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಬಿಳಿಮುಟ್ಟು ಹೆಚ್ಚು ಹೋಗ್ತಾನೆ ಇರಬಹುದು, ಆದ್ರೂ ಸಹ ಹಂಗೇನೆ ಇದ್ರೆ ಅಥವಾ ಪ್ಯಾಂಟೀಸ್ನ 2 ಟೈಮ್ ಬದಲಾಯಿಸದೆ ಹೋಗಿದ್ರೆ ಆ ಮಾಯಿಸ್ಟ್ ಕಂಟಿನ್ಯೂ ಆದ್ರೆ ಸ್ಕಿನ್ ಇರಿಟೇಷನ್ ಆಗುತ್ತೆ. ಮತ್ತೆ ನೀವು ವಾಶ್ರೂಮ್ಗೆಲ್ಲ ಹೋದಾಗ ನೀಟಾಗಿ ತೊಳ್ಕೊಳ್ಳಿಲ್ಲ ಅಂತಂದ್ರೂ ಇನ್ಫೆಕ್ಷನ್, ಇರಿಟೇಷನ್ ಕಂಟಿನ್ಯೂ ಆಗುತ್ತೆ. ಇದು ಒಂದು ಪುವರ್ ಹೈಜೀನ್ ಆಯ್ತು. ಅಲ್ಲದೇನೆ ಓವರ್ ಹೈಜೀನ್ ಇಂದನೂ ಸಹ ಈ ರೀತಿಯಂತಹ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಓವರ್ ಹೈಜೀನ್ ಇಂದ ಯಾಕೆ ಅಂತಂದ್ರೆ ಅಲ್ಲಿ ಕೆಳಭಾಗದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಅನ್ನೋದಿರುತ್ತೆ. ಈ ಗುಡ್ ಬ್ಯಾಕ್ಟೀರಿಯಾಸ್ ಅಂತಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಏನಿರುತ್ತೆ ಅದು ಬೇರೆಯ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಥವಾ ಫಂಗಲ್ ಗ್ರೋತ್ ಏನಿರುತ್ತೆ ಅದನ್ನ ತಡೆಗಟ್ಟುತ್ತೆ. ಈಗ ಓವರ್ ಆಗಿ ನೀವು ಆಂಟಿಸೆಪ್ಟಿಕ್ ಲೋಷನ್ಸ್ ಉಪಯೋಗಿಸೋ ಅಂಥದ್ದು, ಅಥವಾ ಹಾರ್ಶ್ ಸೋಪ್ಸ್ ನ ಉಪಯೋಗಿಸ್ತಕ್ಕಂಥದ್ದು, ಪ್ರತಿ ಸಲ ಹೋದಾಗ್ಲೂ ಡೆಟಾಲ್ ಅಲ್ಲಿ ತೊಳ್ಕೊಳ್ಳೋಂತಕ್ಕಂಥದ್ದು, ಈ ರೀತಿದೆಲ್ಲ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಒಳ್ಳೆ ಬ್ಯಾಕ್ಟೀರಿಯಾ ಹೊರಟೋಗ್ಬಿಡತ್ತೆ. ಕ್ರಮೇಣವಾಗಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಬರುತ್ತೆ, ಫಂಗಲ್ ಗ್ರೋತ್ ಆಗುತ್ತೆ, ಮತ್ತೆ ಅಗೇನ್ ನಿಮ್ಗೆ ಇಚ್ಚಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ನೀವು ಪ್ರತಿ ಸಲನೂ ನೀವು ವಾಶ್ರೂಮ್ನ ಹೋದಾಗ್ಲೂ ನೀವು ಮಾಮೂಲಿ ಪ್ಲೇನ್ ವಾಟರ್ ಅಲ್ಲಿ ಏನಿದೆ ಅದರಲ್ಲೇ ತೊಳ್ಕೊಳ್ಳಿ. ಮತ್ತೆ ಸ್ನಾನ ಮಾಡುವಾಗ ನೀವು ಏನ್ ಬೇರೆ ಪಾರ್ಟ್ಸ್ಗೆಲ್ಲ ಏನ್ ಸೋಪ್ ಉಪಯೋಗಿಸ್ತಿದಾರೋ ಅದನ್ನ ಮಾತ್ರ ಉಪಯೋಗಿಸಿದ್ರು ಸಾಕು. ಓಕೆ, ಇನ್ನು ಮೂರನೇದಾಗಿ ನೋಡೋದಾದ್ರೆ ಇನ್ಫೆಕ್ಷನ್ಸ್. ಈ ಇನ್ಫೆಕ್ಷನ್ಸ್ ಯಾವ ರೀತಿದಾಗಿರ್ಬಹುದು, ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ ಫಂಗಲ್ ಇನ್ಫೆಕ್ಷನ್ಸ್. ಇಂಥವ್ರಲ್ಲಿ ಇನ್ಫೆಕ್ಷನ್ಸ್ ಪದೇ ಪದೇ ಆಗ್ತಾ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ವೆಜೈನಲ್ ಡಿಸ್ಚಾರ್ಜ್ ಇರುತ್ತೆ. ಡಿಸ್ಚಾರ್ಜ್ ಹೇಗಿರುತ್ತೆ, ಸ್ವಲ್ಪ ಗಾಢವಾಗಿರುತ್ತೆ, ಮೊಸರು ತರ ಹೆಪ್ಪುಗಟ್ಟದಂಗೆ ಹೋಗುತ್ತೆ, ತುರಿಕೆ ಇರುತ್ತೆ, ಜೊತೆಗೆ ಹಸ್ಬೆಂಡ್ ಜೊತೆ ಸೇರಿದಾಗ ನೋವಿರುತ್ತೆ, ಮತ್ತೆ ಅವಾಗವಾಗೂ ಸಹ ಕಿಬ್ಬೊಟ್ಟೆ ನೋವು, ಕೆಳಗಡೆಯ ಹೊಟ್ಟೆ ನೋವು ಕಂಡು ಬರುತ್ತೆ. ಅದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಲ್ಲಿ ನೋಡೋದಾದ್ರೆ ಬ್ಯಾಕ್ಟೀರಿಯಲ್ ವೆಜನೈಸಿಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಬೂದಿ ಬಣ್ಣದಲ್ಲಿ ಮತ್ತೆ ತೆಳುವಾಗಿ ವೆಜನಲ್ ಡಿಸ್ಚಾರ್ಜ್ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಮತ್ತೆ ಈ ಸ್ಮೆಲ್ ಸಹ ಒಂದು ಮೀನಿನ ಸ್ಮೆಲ್ ತರ ಇರುತ್ತೆ. ಓಕೆ, ಅಂಡ್ ಆಲ್ಸೋ ಕೆಲವೊಂದ್ಸಲ ನಾವು ಕೆಳಗಡೆ ಪರೀಕ್ಷೆ ಮಾಡಿದಾಗ ಗರ್ಭಕೋಶದ ಬಾಯಿಯಲ್ಲಿ ರೆಡ್ ಸ್ಪಾಟ್ಸ್ ತರ ಇರ್ಬೋದು, ಅಂದ್ರೆ ಟ್ರೈಕೋಮೊನಾಸ್ ತರನು ಇನ್ಫೆಕ್ಷನ್ ಆಗಿರಬಹುದು. ಇದು ಅಲ್ಲದೆ ಲೈಂಗಿಕವಾಗಿ ಹರಡತಕ್ಕಂತಹ ಸೋಂಕು ಅಂದ್ರೆ ಹರ್ಪಿಸ್ ಆಗಿರಬಹುದು ಅಥವಾ ಗೊನೋರಿಯಾ ಆಗಿರ್ಬಹುದು, ಇಂಥವ್ರಲ್ಲಿ ಹುಣ್ಣೆನೂ ಸಹ ಕಂಡು ಬರುತ್ತೆ. ಈ ರೀತಿಯಂತ ಇದು ಈ ಯಾವ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಕೆಳಗಡೆ ಪರೀಕ್ಷೆ ಮಾಡಿ ನೋಡಿ ಅದಕ್ಕೆ ತಕ್ಕಂತೆ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಅಥವಾ ಗೊನೋರಿಯಾ ಆಗಿದ್ರೆ, ಹರ್ಪಿಸ್ ಆಗಿದ್ರೆ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ತಗೊಳ್ಬೇಕಾಗಿ ಬರುತ್ತೆ ನೀವು. ಅಂಡ್ ಆಲ್ಸೋ ಇನ್ನೊಂದು
ಕೆಲವು ಮಹಿಳೆಯರು 50 ವರ್ಷ ಆದ್ಮೇಲೆ ಅಥವಾ 60 ವರ್ಷ ಆದ್ಮೇಲೆ ಮುಟ್ಟು ನಿಂತಾದಂತಹ ಪೋಸ್ಟ್ ಮಿನೋಪಾಸಲ್ ಏಜ್ ಗ್ರೂಪ್ ಅಲ್ಲಿ ಅವ್ರಿಗೆ ಈಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗ್ಬಿಡುತ್ತೆ. ಈ ಈಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆದಾಗ ಕೆಳಗಡೆ ಪ್ರೈವೇಟ್ ಪಾರ್ಟ್ ಸ್ಕಿನ್ ಏನಿದೆ ಅದು ಬಹಳ ಥಿನ್ ಆಗಿ ಡ್ರೈನೆಸ್ ಆಗುತ್ತೆ. ಈ ಡ್ರೈನೆಸ್ ಇಂದನೇ ಇರಿಟೇಷನ್ ಹೆಚ್ಚಾಗುತ್ತೆ. ಇಂಥವರಿಗೆ ಈಸ್ಟ್ರೋಜನ್ ಕ್ರೀಮ್ಸ್ ನ ಅವಶ್ಯಕತೆ ಬೀಳುತ್ತೆ. ಓಕೆನಾ? ಸೊ ಹಾಗಾಗಿ ಇನ್ನು ಕೆಲವೊಬ್ಬರಿಗೆ ಅವಾಗವಾಗ ಮಾತ್ರ ಇಚ್ಚಿಂಗ್ ಬಂದು ಹೋಗೋದು ಇರುತ್ತೆ. ಅಂಡ್ ಇನ್ನು ಕೆಲವೊಬ್ಬರಿಗೆ ಏನು ಅಂತಂದ್ರೆ ಪ್ಯಾಡ್, ಈಗ ನೀವು ಪೀರಿಯಡ್ಸ್ ಆದಾಗ ಒಂದೇ ಪ್ಯಾಡ್ ನ ತುಂಬಾ ಹೊತ್ತು ಇಟ್ಕೊಂಡಿದ್ರು ಸಹ ಅದನ್ನು ಸಹ ಬ್ಲಡ್ ಇರೋದ್ರಿಂದ ಇರಿಟೇಷನ್ ಆಗಿ ಇಚ್ಚಿಂಗ್ ಇರುತ್ತೆ. ಅಂದ್ರೆ ನಿಮ್ ಪೀರಿಯಡ್ಸ್ ಟೈಮ್ ಅಲ್ಲಿ ಅಥವಾ ಪೀರಿಯಡ್ಸ್ ಮುಗ್ದಾದ್ಮೇಲೆ ಇಚ್ಚಿಂಗ್ ಜಾಸ್ತಿ ಆಗಿ ಕಂಡು ಬರ್ಬೋದು. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನೀವು ಒಂದೇ ಪ್ಯಾಡ್ ನ ಏನು ಉಪಯೋಗಿಸ್ತೀರ ಅದನ್ನ ಮೋರ್ ದ್ಯಾನ್ 8 ಅವರ್ಸ್ ಉಪಯೋಗಿಸೋದಕ್ಕೆ ಹೋಗ್ಬೇಡಿ. 8 ಅವರ್ಸ್ ನಿಮ್ಗೆ ಬ್ಲೀಡಿಂಗ್ ಕಮ್ಮಿ ಇದ್ರೂ ಸಹ 8 ಅವರ್ಸ್ ಆಗಿದೆ ಅಂತಂದ್ರೆ ಪ್ಯಾಡ್ ನ ಬದಲಾಯಿಸಿ. ಓಕೆ, ಇದು ಅಲ್ಲದೆ ನಾನು ಮೊದಲೇ ಹೇಳಿದ್ನಲ್ಲ, ಕೆಲವೊಂದ್ಸಲ ಒಳ್ಳೆ ಬ್ಯಾಕ್ಟೀರಿಯಾ ಕಮ್ಮಿ ಆದ್ರೂ ಸಹ ಈ ರೀತಿ ಇನ್ಫೆಕ್ಷನ್ಸ್ ಕಂಡು ಬರೋದ್ರಿಂದ ನೀವು ಮನೆಯಲ್ಲೇನೆ ಆದಷ್ಟು ಮಜ್ಜಿಗೆ, ಮೊಸರು ಆ ರೀತಿ ಇದನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಅಂಡ್ ಕೆಲವೊಬ್ಬರಿಗೆ ಸ್ವಲ್ಪ ಮಾತ್ರ ಇಚ್ಚಿಂಗ್ ಇದೆ, ಬರುತ್ತೆ ಹೋಗುತ್ತೆ ಅನ್ನೋದಾದ್ರೆ ನೀವು ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಏನಿದೆ ಅದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಸ್ವಲ್ಪ ಬಿಸಿ ಮಾಡಿ ಕೆಳಗಡೆ ಅಪ್ಲೈ ಮಾಡಿದ್ರು ಸಾಕು. ಕೆಳಗಡೆ ಅಂದ್ರೆ ಮೇಲ್ಭಾಗದಲ್ಲಿ ಮಾತ್ರ ಹಚ್ಚಬೇಕು, ಒಳಗಡೆ ಎಲ್ಲ ಆಯಿಲ್ನ ಹಚ್ಚಬಾರ್ದು. ಅಥವಾ ಬೇರೆ ಮಾಯಿಶ್ಚರೈಸರ್, ವೆಜನಲ್ ಮಾಯಿಶ್ಚರೈಸರ್ಸ್ ಅಂತ ಸಿಗುತ್ತೆ, ಅದನ್ನು ಸಹ ನೀವು ಬಳಸಬಹುದು. ಆಲೋವೆರಾ ಜೆಲ್ ಇರುತ್ತೆ, ಅದನ್ನು ಸಹ ನೀವು ಬಳಸಬಹುದು. ಓಕೆ, ಕೆಲವೊಬ್ರು ವೆಜನಲ್ ವಾಶ್ ಉಪಯೋಗಿಸ್ತಿರ್ತೀರಾ, ಬಟ್ ಈ ವೆಜನಲ್ ವಾಶ್ pH ಏನಿದೆ ಅದನ್ನ ನೀವು ನೋಡ್ಕೋಬೇಕು. ಆದಷ್ಟು ಅದು ಅಸಿಡಿಕ್ pH 4.55 ಒಳಗಡೆ ಅದ್ರ pH ಇದ್ರೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಒಳ್ಳೆ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಏನಿದೆ, ಲ್ಯಾಕ್ಟಿಕ್ ಆಸಿಡ್ಸ್ ಏನಿದೆ ಅದು ಮೇಂಟೈನ್ಡ್ ಆಗುತ್ತೆ. ಓಕೆ, ಅಂಡ್ ಅನ್ನೆಸೆಸರಿ ಆಗಿ ನೀವು ಪ್ರತಿ ಸಲನೂ ಪ್ರತಿದಿನನೂ ಸಹ ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಏನಿದೆ ಅದನ್ನ ಡೆಟಾಲ್ ಅಲ್ಲೇ ತೊಳೆದು ಹಾಕಬೇಕು ಅನ್ನೋದು ಅಥವಾ ಆಂಟಿಸೆಪ್ಟಿಕ್ ಲೋಷನ್ಸ್ ನ ಉಪಯೋಗಿಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದಲ್ಲದೆ ನಿಮ್ಗೆ ಪದೇ ಪದೇ ಈ ರೀತಿಯಂತ ಒಂದು ಇನ್ಫೆಕ್ಷನ್ಸ್ ಕಂಡು ಬರ್ತಿದೆ ಅನ್ನೋದಾದ್ರೆ ನಿಮ್ಮ ಶುಗರ್ ಲೆವೆಲ್ಸ್ ನ ನೀವು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದ್ರೆ ಕೆಲವು ಸಲ ಶುಗರ್ ಲೆವೆಲ್ಸ್ ಹೆಚ್ಚಾಗಿದ್ರು ಏರುಪೇರಿದ್ರು ಅಂಥವ್ರಲ್ಲೂ ಸಹ ಈ ರೀತಿಯಂತ ಒಂದು ಇನ್ಫೆಕ್ಷನ್ ಕಂಡು ಬರುತ್ತೆ. ಸೊ ಎಲ್ಲ ಮಾಹಿತಿನೂ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಹೆಚ್ಚಾಗಿ ಅದೇ ನಿಮ್ಗೆ 1 ವಾರದ ನಂತರನು, 1 ವಾರ ದಾಟಿದ್ರು ನಿಮ್ಗೆ ಇಚ್ಚಿಂಗ್ ಇದೆ, ಮತ್ತೆ ಅದ್ರ ಜೊತೆಗೆ ವೆಜೈನಲ್ ಡಿಸ್ಚಾರ್ಜ್ ಇದೆ, ಅಥವಾ ಯಾವುದೇ ರೀತಿಯಂತಹ ಒಂದು ಹುಣ್ಣೆ ತರ ಆಗಿದೆ, ಮತ್ತೆ ಇದೇ ರೀತಿ ಸೇಮ್ ಸಿಂಪ್ಟಮ್ ನಿಮ್ಮ ಹಸ್ಬೆಂಡ್ ಅಲ್ಲೂ ಕಂಡು ಬರ್ತಿದೆ ಅನ್ನೋದಾದ್ರೆ ನೀವು ಆದಷ್ಟು ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕು. ಅಂಡ್ ಆಲ್ಸೋ ಕೆಲವೊಂದು ಇನ್ಫೆಕ್ಷನ್ಸ್ ಆಗಿದೆ ಅಂತ ಕಂಡು ಬಂದ್ರಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದೀರಾ ಅನ್ನೋದಾದ್ರೆ ಟ್ರೀಟ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಆಗೋ ತನಕನು ಮತ್ತೆ ನೀವು ಆ ಟ್ರೀಟ್ಮೆಂಟ್ ಟೈಮಲ್ಲಿ ಏನಿದೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋ ತನಕನು ನಿಮ್ಮ ಹಸ್ಬೆಂಡ್ ಜೊತೆ ನೀವು ಸೇರಬಾರ್ದು. ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ನಿಮ್ಮ ಹಸ್ಬೆಂಡ್ಗೆ ಹೋಗೋದು ಅಥವಾ ನಿಮ್ಮ ಹಸ್ಬೆಂಡ್ ಅಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ನಿಮಗ್ ಬರೋದು ಈ ರೀತಿ ಆಗ್ಬಹುದು. ಸೊ ಪೂರಾ ಟ್ರೀಟ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಮಾಡಾಗಿ ಸಿಂಪ್ಟಮ್ಸ್ ಕಮ್ಮಿ ಎಲ್ಲ ಆದ್ಮೇಲೆ ದೆನ್ ಯು ಕ್ಯಾನ್ ಸೇರಬಹುದು. ಓಕೆ, ಅಂಡ್ ಆಲ್ಸೋ ಕೆಲವೊಂದು ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ಅಬ್ನಾರ್ಮಲಿಟೀಸ್ ಅಂತಂದ್ರೆ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಎಕ್ಸಿಮ್ ಆಗಿರ್ಬೋದು, ಆ ಕಾರಣದಿಂದಲೂ ತುರಿಕೆ ಬರುತ್ತೆ. ಈ ರೀತಿಯಂಥದ್ದು ಕಂಡು ಬಂದಾಗ ನೀವು ಡರ್ಮಟಾಲಜಿಸ್ಟ್ ಕನ್ಸಲ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಈ ಎಲ್ಲ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.